ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೈತಪ್ಪಿದ ಮಂತ್ರಿ ಸ್ಥಾನ ರಾಜೀನಾಮೆ ಪ್ರಶ್ನೆಯೇ ಇಲ್ಲ. ಶಾಸಕ ಎನ್ವೈ ಗೋಪಾಲಕೃಷ್ಣ ಬಳ್ಳಾರಿ. ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆ ಹಿನ್ನೆಲೆಯಲ್ಲಿ ತಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಪರಿಗಣನೆಯಲ್ಲಿತ್ತು ಎಂಬ ಚರ್ಚೆಗಳ ನಡುವೆ ಸಚಿವ ಸ್ಥಾನ ಕೈತಪ್ಪಿದ ಕುರಿತು ಶಾಸಕ ಎನ್ವೈ ಗೋಪಾಲಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. 5 ವರ್ಷಗಳ ಅವಧಿಗೆ ಜನರು ತಮ್ಮನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಹೇಳಿದ್ದಾರೆ. ಜನರು ನೀಡಿರುವ ಜವಾಬ್ದಾರಿಯನ್ನ ಸಮರ್ಥಕವಾಗಿ ನಿರ್ವಹಿಸುವುದು ತಮ್ಮ ಪ್ರಮುಖ ಕರ್ತವ್ಯವಾಗಿದ್ದು, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾದರರ್ಥ ಹೆಚ್ಚಿನ ಗಮನ ಹರಿಸುವುದಾಗಿ ತಿಳಿಸಿದ್ದಾರೆ. ಸಚಿವ ಸ್ಥಾನ ದೊರೆತಿರುವುದರಿಂದ ಯಾವುದೇ ಅಸಮಾಧಾನವಿಲ್ಲ. ಪಕ್ಷದ ವರಿಷ್ಠರು ಹಾಗೂ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳಿಗೆ ಬದ್ಧನಾಗಿದ್ದು, ಶಾಸಕನಾಗಿ ಜನರ ಸೇವೆ ಮುಂದುವರಿಸುವುದಾಗಿ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ. 5 ವರ್ಷಕ್ಕೆ ಜನ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಜನರ ತೀರ್ಪಿಗೆ ಗೌರವ ನೀಡುತ್ತೇನೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಸಂತೋಷವಾಗಿ ಇದ್ದೀನಿ. ಅಥವಾ ತೊಂದರೆ ಏನಿಲ್ಲ. ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನಿಲ್ಲ. ಮತ್ತೆ ಜನಗಳ ಮುಂದೆ ಹೋಗ್ತೀನಿ, ಈಗ ಮಾತಾಡ್ತೀನಿ. ವಯಸ್ಸಾಗಿದೆ ಅಂತ ಏನಾದರೂ ತೀರ್ಮಾನ ತಗೊಂಡ್ರೆ ಇದು ಬಿಟ್ಟು ಮತ್ತೆ ಬೇರೆ ಯಾರನ್ನ ತಯಾರು ಮಾಡ್ಬೇಕಲ್ಲ. ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಇನ್ನೊಬ್ಬರನ್ನ ನೀವು ಮನೆಗೆ ಹೋಗ್ಬಿಡಪ್ಪ, ನಿನಗೇನು ಅದೃಷ್ಟ ಇಲ್ಲ, ನೀವು ದಯವಿಟ್ಟು ಗೌರವವಾಗಿ ಮನೆಗೆ ಹೋಗು, ಬೇರೆಯವ್ರಿಗಾದ್ರೂ ಬೇರೆ ಮುಖ ನೋಡೋಣ ಅಂದರೆ ಅವ್ರು ಯಾರನ್ನ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರು ಮುಂದಕ್ಕೆ ದಬ್ಬೋದು, ಮನೆಗೆ ಹೋಗೋದು ಅಷ್ಟೇ. ಎಲ್ಲ ನಮಗೆ 5 ವರ್ಷಕ್ಕೋಸ್ಕರ ತಾನೇ ಓಟ್ ಕೊಟ್ಟಿರಿ ಜನ. ನಮಗೇನು 1.5 ವರ್ಷ, 3 ವರ್ಷ 4 ವರ್ಷ ಕೊಟ್ಟಿಲ್ಲ. 5 ವರ್ಷ ಕೊಟ್ಟರೆ 5 ವರ್ಷ ಪೂರೈಸ್ಬೇಕಲ್ಲ. ಈಗ ನಾನು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಜನ ನನಗೆ ಕೇಳ್ತಾರೆ, ಆಮೇಲೆ ನೀನು ಯಾವನು ಕೇಳಿದೆ ರಾಜೀನಾಮೆ ಕೊಡು ಅಂತ. 5 ವರ್ಷ ನೀನು ಬೆಂಗಳೂರಿನಾಗ ಕೆಲಸ ಮಾಡು, ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಂಡು ಕೆಲಸ ಮಾಡು ಅಂತ ಹೇಳಿ. ಈಗ ಇದ್ದಕ್ಕಿದ್ದ ಹಿಂಗೆ ಮಾಡಿದಲ್ಲಪ್ಪ ಅಂತೇಳಿ ನಾನು ನೆಗೆಟಿವ್ ಅಪ್ರೋಚ್ ಇರೋದಿಲ್ಲ. ನನಗೆ ಪಾಸಿಟಿವ್ನಲ್ಲಿ ಇರಬೇಕಲ್ಲ, ಜನಗಳಿಗೆ ಗೌರವ ಕೊಡಬೇಕಲ್ಲ. ಮುಖ್ಯವಾಗಿ ಓಟ್ ಹಾಕಿದ್ರೆ ನನಗೆ 5 ವರ್ಷಕ್ಕಪ್ಪ. ಊರಿನಾಗ ಇರ್ತೀನಿ, ರಾಮಪುರದಲ್ಲಿ ಇರ್ತೀನಿ, ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಜನರ ಮಧ್ಯೆ ಇರ್ತೀನಿ. ಪಕ್ಷದಲ್ಲಿ ಇರ್ತಕ್ಕಂಥ ಮಾತು ಉಳಿಸ್ಕೊಂಡು ಪಕ್ಷ ಆ ಯೋಚನೆ ನಾವು ಮಾಡೇ ಇಲ್ವಲ್ಲ. ನಾನು ಯಾವತ್ತೂ ಮಾಡಿಲ್ಲ ಅದನ್ನು. ಆ ಯೋಚನೆ ಯಾವತ್ತೂ ಮಾಡೋದು ಇಲ್ಲ. ಪಕ್ಷದಲ್ಲೇ ಮುಂದುವರಿತೀರಿ ಸರ್? ನಾನೇ ಪಕ್ಷದಲ್ಲೇ ಮುಂದುವರಿಬೇಕು ಸರ್. ಒಂದು ವೇಳೆ ಪಕ್ಷ ನಾನೊಬ್ಬನು ಬಿಟ್ಟು ಹೋದ್ರೆ ಮತ್ತೆ ಜನಗಳ ಗತಿ ಅವ್ರು ನಂಬ್ಕೊಂಡಿರೋರು ಅವ್ರ ಪರಿಸ್ಥಿತಿ ಏನಪ್ಪ. ಈಗ ಒಂದು ವೇಳೆ ಅಸಮಾಧಾನ ಶಮನ ಮಾಡೋದಕ್ಕೆ ಒಂದು ನಿಗಮ ಮಂಡಳಿನ ಏನಾದರೂ ಕೊಟ್ಟರೆ ತಯಾರಿದ್ದೀರಾ ಸರ್? ಇಲ್ಲಿಲ್ಲ, ಅದ್ರ ಬಗ್ಗೆ ನನಗೆ ಆ ಯೋಚನೆ ಮಾಡಿಲ್ಲ. ನಾನು ಭಾಳಷ್ಟು ನಿಗಮ ಮಂಡಳಿಗಳು ಆಗಲೇ ಚೇರ್ಮನ್ ಆಗಿದ್ದೀನಿ, ಅನುಭವಿಸಿದ್ದೀನಿ. ಆಸೆಗಳೇನು ಇಟ್ಕೊಂಡಿಲ್ಲಪ್ಪ. ಅದೆಲ್ಲ ನಾನು ಕೇಳಕ್ಕೆ ಹೋಗತ್ತಿಲ್ಲ ವಿಚಾರ. ಇಲ್ಲ, ನಾನು ಆ ಯೋಚನೆ ಮಾಡಿಲ್ಲ. ಅವ್ರು ಕೊಡೋದಿಲ್ಲ ಹೇಳ್ರಿ. ಯಾಕೆ ಯೋಚನೆ ಮಾಡೋದು? ನೀವು ಯಾಕೆ ಒತ್ತಾಯ ಮಾಡ್ತೀರಿ? ಅವ್ರು ಅದ್ರೂ ಕೊಡಲ್ಲ. ಅದಕ್ಕೂ ತೀರ್ಮಾನವಾಗಿದ್ದು ನಾನು ರೆಡಿ ಇದ್ದೀನಲ್ಲ. ಪಟ್ಟೆಗಳು 10 ಇಟ್ಟರೆ ಅದ್ರಿಗೆ ಹೊಡೆಯೋದೇ 6, 4 ಹಂಗೆ ಟುಸ್ ಅಂತದೆ. ಹಂಗೇನೆ ರಾಜಕೀಯದಲ್ಲಿ ಮೊದಲನೇ ಸಾರಿ ನಮಗೇನು ತೊಂದರೆ ಆಗಿದೆ, ನೋವಾಗಿರ್ತಕ್ಕಂಥದ್ದು ಏಟು ಬಿದ್ದಾಗಲೇ ಅಮ್ಮ ಅಂತೀವಿ, ಅಯ್ಯೋ ಅಂತೀವಿ, ನೋವು ಪಡ್ತೀವಿ. 2ನೇ ದಿವಸ ಮಲ ಮಚ್ಚಿ ಅದಕ್ಕೆ ಗಾಯಕ್ಕೆ ಏನಾದರೂ ಸ್ವಲ್ಪ ಟಿಂಚರ್ ಹಚ್ಬಿಟ್ಟು ಅದು ಕಾಮ್ ಆಗಿಬಿಡುತ್ತೆ. ಹಂಗೆ ನ್ಯಾಚುರಲಾಗಿ ಮಾಯ್ಕೊಂಡು ಹೋಗ್ತದೆ ಅಂತ ನಾನು ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಅದು ಅವರು ನಮ್ಮ ಹತ್ರ ಏನು ಸಂಪರ್ಕದಲ್ಲಿಲ್ಲ. ನಾನೇನು ಮಾತಾಡೇ ಇಲ್ಲ. ಅವಶ್ಯಕತೆ ಏನಿಲ್ಲ. ಶಾಸಕನಾಗಿದ್ದೀನಿ. ಬೇಸರ ಇಲ್ವಾ ಸರ್ ತಮಗೆ? ಬೇಸರ ಇಲ್ವಾ ನಿಮಗೆ? ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. 7 ಸಾರಿ 30 ವರ್ಷದಿಂದ ರಾಜಕೀಯದಲ್ಲಿದ್ದು MLA ಆಗಿ 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 ಜನಗಳಿಗೆ ಏನಾದರೂ ನನಗೆ ನಾಚಿಕೆ ಆಗಿರೋದು ಈತ 2 ಸಾರಿ 3 ಸಾರಿ ಆಗಿರೋ MLAಗಳಾಗ್ತಾರೆ. 7 ಸಾರಿ ಆಗಲಿಲ್ಲ. ಇನ್ನೇನು ದರಿದ್ರ ಬಡದಿರ್ಬೋದು ಇತ್ತಿಗೆ ಅಂತೇಳಿ ಆ ದರಿದ್ರ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಮಾನ ಮನಸ್ಕರ ಸಮಯ ಜನ ಬೇಕು ಅಂದರೆ ಮುಂದುವರಿತು, ಬೇಡ ಅಂದರೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಇಲ್ಲ, ಖಂಡಿತ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಹಿತಿ ಪೇಪರ್ಗಳಲ್ಲಿ ಅಲ್ಲೇ ಓದ್ತಾ ಇರೋದು. ನಾನು ಬೆಂಗಳೂರಿನಲ್ಲಿಲ್ಲ. ಆ ಮಾಹಿತಿಗಳು ಕೂಡ ನಮಗೆ ಗೊತ್ತಿಲ್ಲ. ಹಂಗಂತೇಳಿ ನಾಗೇಂದ್ರಿಗೆ ತಪ್ಪಿಸ್ಬೇಕು ಅನ್ನೋ ಅಭಿಪ್ರಾಯ ಕೂಡ ನಮ್ಮದಲ್ಲ. ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಒಪ್ಕೊಂಡಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬದಲಾವಣೆ ಮಾಡಿ ಬೇರೆಯವ್ರಿಗೆ ಕೃಷ್ಣಪ್ಪ ಅವ್ರಿಗೆ ಕೊಡಬೇಕು ಅನ್ನೋ ಥರದ ಚರ್ಚೆ ನಡೀತಾ ಇದೆ. ಎಲ್ಲ ಊಹಾಪೋಗ್ಲು ಅಷ್ಟೇ. ಆದ್ಮೇಲೆ ತಾನೇ ಗ್ಯಾರಂಟಿ. ಮಳೆ ಬಂದಿರ್ತಾನೆ ನೆಲ್ಲ ತೊಯ್ದತ್ತೆ ಅಂತ ಗೊತ್ತಾಗುತ್ತೆ. ಏನೇನಿಲ್ಲ ಇದರ ಮುಖ್ಯ ಕಾರಣ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನು ಹೇಳ್ತೋ ಅದರಂತ ಮೊದಲಿಂದ ಸ್ಲೋಗನ್ ಇಟ್ಕೊಂಡು ಬರ್ತಾ ಇದ್ವಲ್ಲ. ನನ್ನ ಪ್ರಯತ್ನ ಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಆಗಲಿಲ್ಲ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್.
ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.